ಗಡ್ಡೆನ ಒಂದು ಮಾಧ್ಯಮದಲ್ಲಿಟ್ಟು ಬೆಳಿಬೇಕಾಗತ್ತೆ. ಇದ್ರ ಪ್ರಕ್ರಿಯೆ ಏನಂದರೆ ನಾವು ಮಾಧ್ಯಮನ ತಯಾರಿ ಮಾಡ್ಕೋಬೇಕು. ಆ ಮಾಧ್ಯಮದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇರಬೇಕು. ಅಂದರೆ ಗಿಡ ಬೆಳೆಯೋಕ್ಕೆ ಯಾವ್ಯಾವ ಪೋಷಕಾಂಶಗಳು ಇರಬೇಕು, ಎಲ್ಲ ಥರ ಪೋಷಕಾಂಶಗಳು ಇರೋ ಮಾಧ್ಯಮನ ತಯಾರಿ ಮಾಡ್ಕೋಬೇಕು. ಆಮೇಲೆ ನಾವೇನಾದರೂ ಬಾಳೆ ಗಿಡನ ಬೆಳಿಬೇಕಂದ್ರೆ ಬಾಳೆ ಗಡ್ಡೆನ ಆ ಮಾಧ್ಯಮಕ್ಕೆ ಇಟ್ಟು ಲ್ಯಾಬ್ ಕಂಡೀಷನ್ಸ್ ಅಂದರೆ ಲ್ಯಾಬೋರೇಟರಿ ಕಂಡೀಷನ್ಸಲ್ಲಿ ಇಟ್ಟು ನಾವು ಗಿಡಗಳನ್ನ ಬೆಳಿಬೇಕು. ಈ ಬೆಳೆದಿರೋ ಗಿಡಗಳನ್ನ ನಮ್ಮ ರೈತರಿಗೆ ಕೊಡ್ತಾರೆ. ಈಗ ಅಂಗಾಂಶ ಕೃಷಿಯ ಸಸ್ಯಗಳಿಂದ ಏನೇನು ಉಪಯೋಗಗಳು ಅಂತ ತಿಳ್ಕೊಳ್ಳೋಣ. ಈ ಅಂಗಾಂಶ ಕೃಷಿ ಸಸ್ಯಗಳಿಂದ ಏನು ಉಪಯೋಗ ಅಂದರೆ ನಮಗೆ ರೋಗಮುಕ್ತ ಸಸ್ಯಗಳು ಸಿಗುತ್ತೆ. ಅಂದರೆ ಈ ರೋಗಮುಕ್ತ ಇರೋದ್ರಿಂದ ನಮ್ಮ ರೈತರು ಯಾವುದೇ ರೀತಿಯ ಕೆಮಿಕಲ್ಸು ಬಳಸೋ ಅವಶ್ಯಕತೆ ಇರಲ್ಲ. ಮತ್ತು ಇದು ಏಕರೂಪ ಪಕ್ವ ಹೊಂದಿರುತ್ತೆ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಕೊಯ್ಲು ಸುಲಭ ಆಗುತ್ತೆ ಮತ್ತು ಕಾರ್ಮಿಕರ ವೆಚ್ಚ ಕೂಡ ಕಡಿಮೆ ಇರುತ್ತೆ. ಮತ್ತು ಇದರಿಂದ ನಮಗೆ ಆರಂಭಿಕ ಪಕ್ವತೆ ಕೂಡ ಕಂಡುಬರುತ್ತೆ. ಅಂದರೆ ಮಾರ್ಕೆಟಿಂಗ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈ ಅಂಗಾಂಶ ಕೃಷಿಯ ಸಸ್ಯಗಳಿಂದ ನಮಗೆ ರೈತರಿಗೆ ಭಾಳ ಉಪಯೋಗಕಾರಿ ಆಗಿರುತ್ತೆ. ಈಗ ನ್ಯಾನೋ ತಂತ್ರಜ್ಞಾನ ಅಂತ ಇದೆ. ಅಂದರೆ ನಮ್ಮ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನನ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ನ್ಯಾನೋ ಅಂದರೆ ಒಂದು ಬೆಲೆನಷ್ಟು ಚಿಕ್ಕದಾದ ಒಂದು ಪರಮಾಣು ಅಂತ. ಈಗ ನಿಮಗೆಲ್ಲ ಗೊತ್ತಿರೋ ಹಂಗೆ ರೈತರು ಏನು ಮಾಡ್ತಾರೆ ಅಂದರೆ ಲೆಕ್ಕಾಚಾರ ಇಲ್ದಂಗೆ ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಹಾಕ್ತಾರೆ. ಇದರಿಂದ ತುಂಬ ಅಡ್ಡ ಪರಿಣಾಮಗಳಾಗ್ತಿದೆ. ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ ಮತ್ತು ಪರಿಸರ ಮಾಲಿನ್ಯವಾಗ್ತಿದೆ. ಅಂದರೆ ಪಶುಗಳಿಗೂ ಕೂಡ ತೊಂದರೆ ಆಗ್ತಿದೆ. ಈ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿ ಪಡೆಯೋದಕ್ಕೆ ನಮ್ಮ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಅಂತ ಅಳವಡಿಸ್ಕೊಂಡಿದ್ದಾರೆ. ಇವಾಗ ನೀವೆಲ್ಲ ಕೇಳಿರ್ಬೋದು ನ್ಯಾನೋ ಯೂರಿಯಾ, ನ್ಯಾನೋ DAP ಅಂತ. ಇದು ಉಪಯೋಗಿಸೋದ್ರಿಂದ ನಮ್ಗೆ ಕಡಿಮೆ ವೆಚ್ಚದಿಂದ ನಮಗೆ ಹೆಚ್ಚು ಇಳುವರಿ ಪಡ್ಕೋಬೋದು. ಇವಾಗ ನಾವು ಕೇಳಿದ್ರೆ ನೀವು ಅಂತೀರಿ ಎಷ್ಟು ಯೂರಿಯಾ ಹಾಕಿದ್ದೀರ ಅಂದ್ರೆ ನಾವು 2 ಮೂಟೆ ಯೂರಿಯಾ ಹಾಕಿದ್ದೀವಿ, 1 ಮೂಟೆ ಯೂರಿಯಾ ಹಾಕಿದ್ದೀವಿ ಅಂತ ಹೇಳ್ತೀರಾ. ನೀವು ಪೂರ್ತಿ ಹಾಕಿರೋ ಯೂರಿಯಾ ಎಲ್ಲ ನಮ್ಮ ಬೆಳೆ ಉಪಯೋಗಿಸ್ಕೊಳಲ್ಲ. ಅದರಲ್ಲಿ ಅರ್ಧದಷ್ಟು ಸೂರ್ಯನ ಕಿರಣಗಳಿಗೆ ಹಾವಿಯಾಗಿ ಹೋಗುತ್ತೆ. ಇನ್ನು ಸ್ವಲ್ಪ ಏನಾಗುತ್ತೆ ಅಂದರೆ ಹೆಚ್ಚಿನ ಮಳೆ ಆದರೆ ನೀರಲ್ಲೇ ಹರ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ನ್ಯಾನೋ ಯೂರಿಯಾ ಬಳಸೋದ್ರಿಂದ ಸಾಮರ್ಥ್ಯತೆ ಹೆಚ್ಚುತ್ತೆ. ಇದೇ ನ್ಯಾನೋ ಯೂರಿಯಾ. ಇದು ಎಷ್ಟು ಬಳಸ್ಬೇಕಂದ್ರೆ 1 ಎಕರೆಗೆ ಅಂದರೆ 1 ಲೀಟರ್ ನೀರಿಗೆ 2 ರಿಂದ 4 ml ನ್ಯಾನೋ ಯೂರಿಯಾ ಹಾಕ್ಕೊಂಡು 500 ಮಿಲಿಲೀಟರ್ ಇರುತ್ತೆ. ಇದು 1 ಎಕರೆಗೆ ಬಳಸ್ಕೋಬೋದು. ಇದು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಇದನ್ನು ನೇರವಾಗಿ ಎಳೆಗಳ ಮೇಲೆ ಸಿಂಪಡಿಸ್ತೀವಿ. ಇದು ಸಿಂಪಡಿಸೋದ್ರಿಂದ ಯಾವುದೇ ವೇಸ್ಟೇಜ್ ಆಗಲ್ಲ, ಇಳುವರಿ ಕೂಡ ಹೆಚ್ಚುತ್ತೆ ಮತ್ತು ನಮ್ಮ ಪರಿಸರ ಕೂಡ ನಾವು ಕಾಪಾಡ್ಕೋಬೋದು. ಧನ್ಯವಾದಗಳು. ಫ್ರಂಟ್ ರೋ ವಿಜಯ್